ಹಲೋ ಟ್ರೇಡರ್ಸ್. ಆಗಸ್ಟ್ 5 ಮಾರ್ಕೆಟ್ ಅಲ್ಲಿ ನಿಫ್ಟಿ 24,649 ನಲ್ಲಿ ಕ್ಲೋಸ್ ಆಗಿ -74 ಪಾಯಿಂಟ್ ಆಗಿದ್ರೆ ಆಸ್ ಪರ್ ಲೆವೆಲ್ಸ್ ಅಲ್ಲಿ ಅರೌಂಡ್ 90 ಪಾಯಿಂಟ್ಸ್. ಇನ್ನು ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡೋದಾದ್ರೆ ಯಾವುದೇ ಒಂದು ಟ್ರೆಂಡ್ ಸಿಕ್ಕಿಲ್ಲ. ಇದು ನಿಫ್ಟಿ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 55,360 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಅರೌಂಡ್ 259 ಪಾಯಿಂಟ್ ಡೌನ್ ಅಲ್ಲಿ ಇದ್ರೆ ಲೆವೆಲ್ಸ್ ಅಲ್ಲಿ 300 ಪಾಯಿಂಟ್ ಆಸ್ ಪರ್ ಟೈಮ್ ಅಲ್ಲಿ -60 ಪಾಯಿಂಟ್ ಮಾರ್ಕೆಟ್ ರಿಟರ್ನ್ಸ್ ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಆಪ್ಷನ್ ಎಕ್ಸ್ಪೈರಿಯಲ್ಲಿ ಸೆನ್ಸೆಕ್ಸ್ ಇತ್ತು 5th ಆಗಸ್ಟ್, ಅದು 80,710 ಅಂದ್ರೆ ಅರೌಂಡ್ -309 ಪಾಯಿಂಟ್ ಮೈನಸ್ ಆಗಿ ಆಸ್ ಪರ್ ಲೆವೆಲ್ಸ್ ಅಲ್ಲಿ 300 ಪಾಯಿಂಟ್. ಹಾಗೆ ಆಸ್ ಪರ್ ಟೈಮಿಂಗ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಟ್ರೆಂಡ್ ನ ಇನಿಶಿಯೇಟ್ ಮಾಡಿಲ್ಲ. ಇನ್ನು ಇಂಡೆಕ್ಸ್ ಆಯ್ತು ಅಂದ್ರೆ ಸ್ಟಾಕ್ಸ್ ಕಡೆ ನೋಡೋದಾದ್ರೆ ಆಗ HDFC ಬ್ಯಾಂಕ್ ಆಸ್ ಪರ್ ಟೈಮ್ ಅಲ್ಲೂ ನಿಮಗೆ 5 ಪಾಯಿಂಟ್ಸ್, ಆಸ್ ಪರ್ ಲೆವೆಲ್ಸ್ ಅಲ್ಲೂ 10 ಪಾಯಿಂಟ್ಸ್ ನ ಕೊಟ್ಟಿದ್ರೆ. ಅದೇ ರೀತಿ ACC ಆಸ್ ಪರ್ ಟೈಮ್ ಅಲ್ಲಿ -10 ಪಾಯಿಂಟ್ ನ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ರೆ. ಇನ್ನು ಆಸ್ ಪರ್ ಲೆವೆಲ್ಸ್ ಅಲ್ಲಿ 22 ಪಾಯಿಂಟ್ಸ್ ನ ರಿಟರ್ನ್ ಕೊಟ್ಟಿದೆ. SBI ಆಸ್ ಪರ್ ಟೈಮ್ ಅಲ್ಲೂ ನಾರ್ಮಲ್ ಆಗಿ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಹಾಗೆ ಆಸ್ ಪರ್ ಲೆವೆಲ್ಸ್ ಅಲ್ಲಿ 1 ಪಾಯಿಂಟ್ ಕೊಟ್ಟಿದೆ. ಇದು ಆಗಸ್ಟ್ 5 ಅಲ್ಲಿ ನಾವು ಶಾರ್ಟ್ ಲಿಸ್ಟ್ ಮಾಡಿದಂತ ಕೆಲವೊಂದು ಸ್ಟಾಕ್ಸ್. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಕೊಟ್ಟಂತ ಲೆವೆಲ್ಸ್ ಪ್ರಕಾರ ಮಾರ್ಕೆಟ್ ಆಗಿದ್ರೆ ಇನ್ನು 6th ಆಗಸ್ಟ್ ಏನಾಗ್ತಾ ಇದೆ ಅಂತ ನೋಡೋಣ. ರೈಟ್, ಬನ್ನಿ ಹಾಗಾದ್ರೆ. ಒನ್ ಸೆಕೆಂಡ್, ವೆಲ್ಕಮ್ ಟು ಯುನಿಕ್ ವೆಲ್ತ್ ಟ್ರೇಡ್ ಫಾರ್ ಸಕ್ಸಸ್ ಟೆಕ್ನಿಕಲ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಎಸ್, 6th ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ 5th ಆಗಸ್ಟ್ ನಾವ್ ಯಾವ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಏನಾಗಿತ್ತು ಅನ್ನೋದ್ರ ಬಗ್ಗೆ ಲೆವೆಲ್ಸ್ ಬಗ್ಗೆ ನೋಡೋಣ. ಫಸ್ಟ್ ನಾವು ನೋಡೋದಾದ್ರೆ ನಿಫ್ಟಿ. ಏನೊಂದು ನಿಫ್ಟಿನ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ ಕೆಲವೊಂದು ಪಾಯಿಂಟ್ ನ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಏನ್ ಡಿಸ್ಕಸ್ ಮಾಡಿದ್ವಿ, ಅದೇ ರೀತಿ ಮಾರ್ಕೆಟ್ ಅಲ್ಲಿ 24,680 ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿತ್ತು. ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಬಿಗ್ ಮೂವ್ಮೆಂಟ್ ಸಿಗುವಂತ ಪಾಯಿಂಟ್. 24,680 ಇಂದ ಮಾರ್ಕೆಟ್ ಇವತ್ತು ಓಪನ್ ಆಗ್ತಾ ಇದ್ದಂಗೆ ನಮ್ಮ ಒಂದು 24,760 ಇಂದ 680 ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಮಾರ್ಕೆಟ್ ಇವತ್ತು ಓಪನ್ ಆಗಿ ಫಸ್ಟ್ 680 ನ ಬ್ರೇಕ್ ಮಾಡ್ತು. ಅಲ್ಲಿಂದ ನಮ್ಮ ಒಂದು ಸಪೋರ್ಟ್ಸ್ ಪಾಯಿಂಟ್ ಏನಿತ್ತು 24,640, ಹಾಗೆ 24,580 ನ ನಾವು ನೆಕ್ಸ್ಟ್ ಸಪೋರ್ಟ್ ಆಗಿ ವೇಟ್ ಮಾಡ್ತಾ ಇದ್ವಿ. ಆದ್ರೆ ಮಾರ್ಕೆಟ್ 24,593 ಡೇ ಲೋ ನ ಟಚ್ ಮಾಡಿ ಆಲ್ಮೋಸ್ಟ್ ಕ್ಲೋಸಿಂಗ್ ಅಲ್ಲಿ 24,640 ಅಂದ್ರೆ ನಮ್ಮ ಒಂದು ಫಸ್ಟ್ ರೆಸಿಸ್ಟೆನ್ಸ್ ಗೆ ಬಂದು ಮಾರ್ಕೆಟ್ ಕ್ಲೋಸ್ ಆಯ್ತು. ಇನ್ನು ಇವತ್ತಿನ ಟ್ರೇಡಿಂಗ್ ಟೈಮ್ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ನಿಫ್ಟಿಯ ಟೈಮಿಂಗ್ಸ್ 3 o'clock ಇತ್ತು. ಹಾಗಾಗಿ 3 o'clock ಅಲ್ಲಿ ಯಾವುದೇ ಟ್ರೇಡ್ ನ ಇನಿಶಿಯೇಟ್ ಮಾಡುವಂತ ಅವಕಾಶ ಇರಲಿಲ್ಲ ಇಂಟ್ರಾಡೇ ಟ್ರೇಡರ್ ಗೆ. ಹಾಗಾಗಿ ನಿಫ್ಟಿಯಲ್ಲಿ ನೋ ಟ್ರೇಡ್ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ನೋಡೋದಾದ್ರೆ ಫಸ್ಟ್ ನಾವು ಬ್ಯಾಂಕ್ ನಿಫ್ಟಿನ ನೋಡೋದಾದ್ರೆ ಸೇಮ್ ಥಿಂಗ್. ಮಾರ್ಕೆಟ್ ಅಲ್ಲಿ ಒಂದು ಫ್ಲಾಟ್ ಓಪನಿಂಗ್ ಆಗಿ ನಮ್ಮ ಒಂದು ಬಿಲೋ ಟ್ರೆಂಡ್ ಚೇಂಜ್ ಪಾಯಿಂಟ್ ಏನಿತ್ತು 55,500 ಇಂದ 55,720 ಏನ್ ಸೈಡ್ ವೇಸ್ ಇತ್ತು, ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ವರ್ಕ್ ಆಗ್ತಾ ಇತ್ತು. ಹಾಗೆ ನಮಗೆ ಡೌನ್ ಸೈಡ್ ಗೆ ಮಾರ್ಕೆಟ್ ಅಲ್ಲಿ 55,500 ಅನ್ನೋದು ಒಂದು ಬ್ಯೂಟಿಫುಲ್ ಆಗಿ ವರ್ಕ್ ಆಯ್ತು ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ. ನೋಡಿ, ಯಾವಾಗೆಲ್ಲ ಮಾರ್ಕೆಟ್ 55,500 ನ ಟಚ್ ಮಾಡುತ್ತೆ ಅಲ್ಲಿಂದ ಮಾರ್ಕೆಟ್ ನೋಡಿ ಕಂಪ್ಲೀಟ್ ಫಾಲ್ ಆಯ್ತು. ನಾವೇನೊಂದು ಸಪೋರ್ಟ್ ನ ಡಿಸಿಷನ್ ತಗೊಂಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ 55,380, ಹಾಗೆ 55,150 ನ ನಾವು ಡಿಸ್ಕಸ್ ಮಾಡಿದ್ವಿ. 55,200 ವರೆಗೂ ಮಾರ್ಕೆಟ್ ಬಂದು ಸ್ವಲ್ಪ ರಿಕವರ್ ಆಗಿ ಫೈನಲ್ ಆಗಿ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆ 55,390 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಟೈಮ್ ನೋಡೋದಾದ್ರೆ 10:55 AM. ಇಲ್ಲಿ ನೋಡೋದಾದ್ರೆ ಸ್ಮಾಲ್ ಕ್ಯಾಂಡಲ್ ಇದೆ. 10:55 AM ಅಲ್ಲಿ ಮಾರ್ಕೆಟ್ ಏನಾಯ್ತು, 2 ಸರಿ ನಮ್ಗೆ SL ನ ಕೊಟ್ಟಿರೋದ್ರಿಂದ ಥರ್ಡ್ ಟೈಮ್ ಯಾರು ಇನಿಶಿಯೇಟ್ ಮಾಡಿದ್ರೆ ಒಂದು ಗುಡ್ ಪ್ರಾಫಿಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಆಸ್ ಪರ್ ಟೈಮಿಂಗ್ಸ್ ಅಲ್ಲಿ ರಿಸ್ಕ್ ಆಗಿದೆ. ಎರಡು ಟ್ರೇಡ್ ಅಲ್ಲೂ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. -30 ಪಾಯಿಂಟ್ -30 ಪಾಯಿಂಟ್ ಅಪ್ ಡೌನ್ ಎರಡು ಡೈರೆಕ್ಷನ್ ಕಾಣಿಸ್ತಾ ಇರೋದ್ರಿಂದ ಎರಡು ಡೈರೆಕ್ಷನ್ ಅಲ್ಲಿ ರಿಸ್ಕ್ ಅಂತ ಕೊಟ್ಟಿದೆ. ಯಾರು ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್, ಎರಡೂ ಟೀಚ್ ಮಾಡಿರ್ತೀವಲ್ಲ, ಲೆವೆಲ್ಸ್ ಅಲ್ಲಿ ಯಾರು ಟ್ರೇಡ್ ಮಾಡಿದ್ದಾರೆ ಅವ್ರಿಗೆ ಒಂದು ಗುಡ್ ಪ್ರಾಫಿಟ್ 300 ಪಾಯಿಂಟ್ ನ ನಾವು ಇನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತು. ಇದು ಬ್ಯಾಂಕ್ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಅಲ್ಲಿ ಎಸ್ ಮಾರ್ಕೆಟ್ ಅಲ್ಲಿ ಸೇಮ್ ಥಿಂಗ್, 3 ಇಂಡೆಕ್ಸ್ ಸೇಮ್ ಇತ್ತು. ಇವತ್ತು ನಮ್ಮ ಟ್ರೆಂಡ್ ಚೇಂಜ್ ಪಾಯಿಂಟ್ ಹತ್ರನೇ ಮಾರ್ಕೆಟ್ ಓಪನ್ ಆಯ್ತು. ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಅಪ್ರಿಶಿಯೇಟ್ ಆಗುವಂತ ಯಾವುದೇ ಒಂದು ಸಿನಾರಿಯೋ ಕಾಣಿಸ್ಲಿಲ್ಲ. ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ ಡೌನೇ ಇತ್ತು. ಹಾಗಾಗಿ ಮಾರ್ಕೆಟ್ ನಮ್ಮ ಈಸಿಯಾಗಿ ನಮ್ಮ ಸಪೋರ್ಟ್ 80,900 ಇಂದ ಬಾಟಮ್ ಅಲ್ಲಿ 80,750, 80,600 ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸೆಕೆಂಡ್ ರೆಸಿಸ್ಟೆನ್ಸ್. ಆದ್ರೆ ಮಾರ್ಕೆಟ್ ಅಲ್ಲಿ 80,558 ನ ಟಚ್ ಮಾಡಿ ಆಲ್ಮೋಸ್ಟ್ ಮಾರ್ಕೆಟ್ ಅದೇ ಲೋನೆ ಎಗೇನ್ ಬ್ರೇಕ್ ಆಗ್ಲಿಲ್ಲ. ನಮ್ಮ ಒಂದು ಟೈಮ್ ಬಂದು 120 ಇತ್ತು ಸೆನ್ಸೆಕ್ಸ್ ಗೆ. ಆ ಒಂದು ಟೈಮ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದ್ರಿಂದ ಯಾವುದೇ ಒಂದು ರೀತಿಯ ಟ್ರೇಡ್ ನ ಬರಲಿಲ್ಲ. 1:20ಕ್ಕೆ ಮಾರ್ಕೆಟ್ ಇವತ್ತು ಟ್ರೇಡ್ ಅಲ್ಲಿ ಕ್ಲೋಸ್ ಆಯ್ತು. ಇದು 3 ಇಂಡೆಕ್ಸ್ ಆಯ್ತು. ಅಂದ್ರೆ ಇನ್ನು ಮಾರ್ನಿಂಗ್ ಅಲ್ಲಿ ಯಾರೆಲ್ಲ ಲೈವ್ ಸೆಷನ್ ಅಲ್ಲಿ ಇದ್ರಿ ಸ್ಟೂಡೆಂಟ್ಸ್, ನಮ್ಮ ಫಾಲೋವರ್ಸ್ ಯಾರಿದ್ದಾರೆ, ನಾವು ಆಲ್ರೆಡಿ ಹೇಳಿದೀವಿ
ಇನ್ಫಾರ್ಮೇಶನ್ಗೆ ಒಂದು ವಿಡಿಯೋನ ನಮ್ಮ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದೀವಿ, ಅಲ್ಲಿ ನೋಡಬಹುದು ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಆಕ್ಷನ್ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಇವತ್ತು ಲೈವ್ ಮಾರ್ಕೆಟ್ ಅಲ್ಲಿ ಇವತ್ತು ನೀವು ಚಾರ್ಟ್ ನೋಡ್ತಾ ಇದೀರಲ್ಲ, ಈ ಚಾರ್ಟ್ ಅಲ್ಲಿ ನೋಡೋದಾದ್ರೆ ಈ ಒಂದು ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಟೋಟಲ್ ಪೊಟೆನ್ಶಿಯಲ್ ನ ಕ್ಲೋಸ್ ಮಾಡ್ತು ಅರೌಂಡ್ 120 ಇಂದ ಮಾರ್ಕೆಟ್ 160 ವರೆಗೂ ರೀಚ್ ಆಯ್ತು. ಆದ್ರೆ ಈ ಒಂದು ಕ್ಯಾಂಡಲ್ ಅಲ್ಲೇ 120 ಇಂದ 145 ವರೆಗೂ ಮ್ಯಾಕ್ಸಿಮಮ್ ಪೊಟೆನ್ಶಿಯಲ್ ಏನಿತ್ತೋ ಈ ಒಂದು ಕ್ಯಾಂಡಲ್ ಅಲ್ಲಿ ಕಂಪ್ಲೀಟ್ ಆಯ್ತು. ಹಾಗಾಗಿ ಮಾರ್ಕೆಟ್ ಅಲ್ಲಿ ಈ ಕ್ಯಾಂಡಲ್ ಮಾತ್ರ ಯಾಕೆ ಮಾಡಬೇಕು, ಏನಕ್ಕೆ, ವಾಟ್ ಇಸ್ ದ ರೀಸನ್ ಅನ್ನೋದ್ರ ಬಗ್ಗೆ ಕೆಲವೊಂದು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಅದನ್ನೇ ಲೈವ್ ಸೆಷನ್ ಅಂತ ಕರಿತೀವಿ. ಹೇಗೆ ಆಕ್ಷನ್ ಗೆ ಪ್ಲಾನ್ ಮಾಡ್ಕೊಳ್ಬೇಕು. ಆಲ್ರೆಡಿ ಈ ವಿಡಿಯೋ ನೋಡ್ತಾರಲ್ಲಿ ಯಾರೆಲ್ಲ ಟ್ರೇಡರ್ಸ್ ಇದ್ದೀರಾ, ನೀವು ಈ ಒಂದು ಆಕ್ಷನ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನ ಗ್ರೂಪ್ ನ ಲಿಂಕ್ ಇದೆ, ಅದ್ರ ಮುಖಾಂತರ ನೀವು ತಿಳ್ಕೊಳ್ಬಹುದು. ಏನ್ ಮಾಡ್ಬೇಕು ಅಂತ ಆ ಗ್ರೂಪ್ ಅಲ್ಲಿ ಜಾಯಿನ್ ಆದ್ರೆ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಹೇಗೆ ಏನ್ ನಡೆಯುತ್ತೆ ಮಾರ್ಕೆಟ್ ಯಾವ ರೀತಿ ಅನ್ನೋದನ್ನ ನೋಡ್ಬೋದು. ಇದು ಇಂಡೆಕ್ಸ್ ಆಯ್ತು ಅಂದ್ರೆ ಇನ್ನ ಸ್ಟಾಕ್ಸ್ ನೋಡೋಣ. ಸ್ಟಾಕ್ಸ್ ಅಲ್ಲೂ ಕೆಲವೊಂದು ಪಾಯಿಂಟ್ಸ್ ಅಲ್ಲಿ ರಿಟರ್ನ್ಸ್ ಏನ್ ಬಂದಿದೆ ಅಂತ ನಾವು ನೋಡಿದ್ವಿ. ರೈಟ್, ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ 6th ಆಗಸ್ಟ್ ಯಾವ ಲೆವೆಲ್ಸ್ ಇರುತ್ತೆ, ಯಾವ ಕಂಪನೀಸ್ ಇರುತ್ತೆ, ಯಾವ ಟೈಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಕ್ಯೂರಿಯಾಸಿಟಿ ಇರುತ್ತೆ. ನೋಡಿ, ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ಯಾವುದೇ ರೀತಿಯ ಡಿಸಿಷನ್ ತಗೊಳ್ಬೇಡಿ. ಈ ಒಂದು ವಿಡಿಯೋ ನಾವು ಎಜುಕೇಶನಲ್ ಪರ್ಪೋಸ್ ಮಾಡ್ತಾ ಇರೋದ್ರಿಂದ, ಸೊ ನಮ್ಮ ಒಂದು ಫಾಲೋವರ್ಸ್, ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಆಲ್ರೆಡಿ ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಕೆಲವೊಂದು ವರ್ಷಗಳಿಂದ, ಅವ್ರಿಗಂತ ಪೋಸ್ಟ್ ಮಾಡ್ತಾ ಇರ್ತೀವಿ. ಯಾರು ಸ್ಟಾಕ್ ಮಾರ್ಕೆಟ್ ನ ತಿಳ್ಕೊಳ್ಬೇಕು ಅಂತಿದ್ದೀರಾ ಅವ್ರಿಗೆ ನಿಮ್ಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಹೊಸದಾಗಿ ಮಾರ್ಕೆಟ್ ನ ತಿಳ್ಕೊಳ್ಳೋದಕ್ಕಂತಾನೆ ಬೇರೆ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳುವಂತ ಒಂದು ಅವಕಾಶ ನಿಮ್ಗೆ ಫ್ರೀ ಆಗಿರುತ್ತೆ. ಅದಕ್ಕೂ ಸಹ ನೀವು ಸೇಮ್ ವಾಟ್ಸ್ಆಪ್ ಗ್ರೂಪ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಸೆಷನ್ ಯಾವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಕ್ಕಾಗತ್ತೆ. ರೈಟ್, ನೋಡಿ, ಇನ್ನು ನಾವು 6th ಆಗಸ್ಟ್ ಅಲ್ಲಿ ಮಾರ್ಕೆಟ್ ಏನ್ ಆಗ್ತಾ ಇದೆ, ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ಏನೊಂದು ಮಾರ್ಕೆಟ್ ಕ್ಲೋಸ್ ಆಗಿದೆ ಆಗಸ್ಟ್ 5th 24,649 ಇಂದ ಮಾರ್ಕೆಟ್ ಏನ್ ಕ್ಲೋಸ್ ಆಯ್ತು. ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ 24,620 ಇಂದ 620 ಹಾಗೂ 24,680 ಇದನ್ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ರೈಟ್ ನಾವು ಫ್ಯೂ ಮಿನಿಟ್ಸ್ ಬ್ಯಾಕ್ ನಾವು ನೋಡಿದ್ವಿ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಅಲ್ಲಿ ಬಿಗ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ನ ಮೂವ್ ಆಗೋದನ್ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ಆಗಸ್ಟ್ 6th ಅಲ್ಲಿ ಮಾರ್ಕೆಟ್ 620 680 ಅನ್ನೋದು ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ವರ್ಕ್ ಆಗ್ತಾ ಇದೆ. ಆ ಲೆವೆಲ್ಸ್ ಬಂದಾಗ ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತದ್ದು ಕೇರ್ ತಗೊಳ್ಬೇಕು ನಿಮ್ಮ ಟ್ರೆಂಡ್ ನ. ಇನ್ನು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋದಾದ್ರೆ 24,680, 24,720, 24,780, 24,840 ಇದು ರೆಸಿಸ್ಟೆನ್ಸ್ ಲೆವೆಲ್ಸ್ ಆಯ್ತು ಅಂದ್ರೆ ನಿಫ್ಟಿಗೆ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ 620 ಬ್ರೇಕ್ ಆಯ್ತು ಅನ್ಕೊಳ್ಳಿ. 620 ಬ್ರೇಕ್ ಆಯ್ತು ಅಂದ್ರೆ ಅಥವಾ ಆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಡೌನ್ ಸೈಡ್ ಕರೆಕ್ಷನ್ ತಗೊಂಡ್ರೆ ನನಗೆ ಫಸ್ಟ್ ಸಪೋರ್ಟ್ 24,580, ಸೆಕೆಂಡ್ ಸಪೋರ್ಟ್ 540, ಥರ್ಡ್ ಸಪೋರ್ಟ್ 24,480 ಆದ್ರೆ ಲಾಸ್ಟ್ ಸಪೋರ್ಟ್ ಬಂದು 24,420 ವರೆಗೂ ಆಗುತ್ತೆ. ಇನ್ನು ಇವತ್ ನಿಫ್ಟಿಯ ಇಂಟ್ರಾಡೇ ಟ್ರೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು, ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಹೇಳಿದ್ರೆ ಎಸ್, ಈ ಒಂದು ಟೈಮ್ ಇಂಪಾರ್ಟೆಂಟ್ ಆಗುತ್ತೆ. 215 ಆಗಸ್ಟ್ 6th ಗೆ 215 ಅನ್ನೋ ಟೈಮ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿ ಅನ್ನೋದ್ರ ಬಗ್ಗೆ ಈಗ ತಾನೇ ಜಸ್ಟ್ ನಾವು ನೋಡಿದ್ವಿ. ನೋಡಿ, ಒಂದು ಕ್ಯಾಂಡಲ್ 215 ಗೆ ಫಾರ್ಮ್ ಆಗುತ್ತೆ. ಈ ಕ್ಯಾಂಡಲ್ ನ ಬೇಸ್ಡ್ ಆಗಿ ಇಟ್ಕೊಂಡು ನಾವು ಅಪ್ ಆಗುತ್ತಾ ಡೌನ್ ಆಗುತ್ತಾ ಅಂತ ಒಂದು ಸಿಂಪಲ್ ಬ್ಲೈಂಡ್ ಮೆಥಡ್ ಅಲ್ಲಿ ಮಿನಿಮಮ್ ರಿಸ್ಕ್ ನ ತಗೊಂಡು ವಿತೌಟ್ ಮಾನಿಟರ್ ಮಾಡ್ತೀವಿ. ಹಾಗಾಗಿ ಅದನ್ನ ನಾವು 215 ಟೈಮ್ ನ ತಗೊಳ್ತಾ ಇದೀವಿ. ಎಲ್ಲಂದ್ರೆ ಅಲ್ಲಿ ನಾವು ಒಂದು ಸ್ಟಾಕ್ ನ ಒಂದು ಟೈಮ್ ನ ತಗೊಳ್ಳೋದಲ್ಲ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಟೈಮ್ ಮತ್ತೆ ಪ್ರೈಸ್ ಲೆವೆಲ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ವಿಡಿಯೋ ಇದೆ, ಅದನ್ನ ನೋಡಿದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ರೈಟ್, ಹಾಗಾದ್ರೆ ಬನ್ನಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಏನೊಂದು ಮಾರ್ಕೆಟ್ ಆಗಸ್ಟ್ 5th ಕ್ಲೋಸ್ ಆಗಿದೆ 55,360 ಹತ್ರ. ಈ ಒಂದು ಪಾಯಿಂಟ್ ಇಂದ ನಮಗೆ ಬೇಸ್ಡ್ ಆಗಿ ಇಟ್ಕೊಂಡ್ರೆ 25,150 ಹಾಗೂ 25,500 ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಅನಾಲಿಸಿಸ್ ಮಾಡ್ತೀವಿ. 55,500 ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ತಗೊಳ್ತಾ ಇದೀವಿ. ಇನ್ನು ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅರೌಂಡ್ 9:15 ಅಂದ್ರೆ ವೆರಿ ಫಸ್ಟ್ ಕ್ಯಾಂಡಲ್ ನಾಳೆ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡ್ ಅನ್ನೋದನ್ನ ಡಿಸಿಷನ್ ತಗೊಳತ್ತೆ. ಈ ಟ್ರೆಂಡ್ ಹೈ ಮತ್ತೆ ಲೋ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ 9:15 AM. ಇನ್ನು ರೆಸಿಸ್ಟೆನ್ಸ್ ಲೆವೆಲ್ಸ್ ಅಲ್ಲಿ ನಾವು ಮಾತಾಡೋದಾದ್ರೆ ಕರೆಂಟ್ ಪ್ರೈಸ್ ಏನ್ ಕ್ಲೋಸಿಂಗ್ ಇದೆ ಇಲ್ಲಿಂದ 55,500 ಹಾಗೆ 55,650 ಹಾಗೆ 55,900 ನ ನಾವು ರೆಸಿಸ್ಟೆನ್ಸ್ ಲೆವೆಲ್ಸ್ ಹಾಗೆ ನಾವು ಗುರುತಿಸಿದ್ರೆ, ಇನ್ನು ಡೌನ್ ಸೈಡ್ ಬಂದಾಗ ಮಾರ್ಕೆಟ್ 55,360 ಇಂದ ಡೌನ್ ಬರ್ತಾ ಇದೆ ಅಂದ್ರೆ ಫಸ್ಟ್ ಸಪೋರ್ಟ್ ನಮಗೆ ಸ್ಮಾಲ್ ಇದೆ ನೋಡಿ, 360 ಇಂದ 300 ಸ್ಮಾಲ್ ಸಪೋರ್ಟ್ ಇದೆ. 300 ನ ಬ್ರೇಕ್ ಮಾಡಿದ್ರೆ ನಮ್ಮ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಹತ್ರ ಬರುತ್ತೆ 55,150. ಅದನ್ನ ಬ್ರೇಕ್ ಮಾಡಿದ್ರೆ 54,900 ವರೆಗೂ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಇದೆ. ಸೊ ರೈಟ್, ಇಂಡೆಕ್ಸ್ ಬಗ್ಗೆ ತಿಳ್ಕೊಂಡ್ರಿ,
ಕರೆಕ್ಟಾ? ಯಾರೆಲ್ಲ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಾಡ್ತಾ ಇದ್ದೀರಾ ಅವ್ರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್ ಇತ್ತು. ಇಂಡೆಕ್ಸ್ ನ ಲೆವೆಲ್ಸ್ ನ ಶೇರ್ ಮಾಡಿದೀವಿ, ಇಂಡೆಕ್ಸ್ ನ ಟೈಮ್ ನ ನಾವು ಶೇರ್ ಮಾಡಿದೀವಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಬರ್ತಾ ಇರೋ ಪ್ರತಿಯೊಂದು ಇನ್ಫಾರ್ಮೇಶನ್ ನಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದನ್ನು ಬಿಟ್ಟು ನಿಫ್ಟಿ ಆಗ್ಲಿ, ಬ್ಯಾಂಕ್ ನಿಫ್ಟಿ ಆಗ್ಲಿ, HDFC ಬ್ಯಾಂಕ್, SBI ಕಂಪನಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ ನಾವು ಚಾರ್ಟ್ ಅನಾಲಿಸಿಸ್ ಏನ್ ಮಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಆ ಒಂದು ಬೇಸಿಸ್ ಮೇಲೆ ಈ ಒಂದು ಇನ್ಫಾರ್ಮೇಶನ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ನೋಡೋದಕ್ಕೆ ಎಷ್ಟು ಈಸಿಯಾಗಿ ಹಣ ಬರುತ್ತೋ ಅದಕ್ಕಿಂತ 10ರಷ್ಟು ಹಣ ಕಳ್ಕೊಳ್ಳೋ ಅಂತ ಪಾಯಿಂಟ್ ಸ್ಟಾಕ್ ಮಾರ್ಕೆಟ್ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಹಾರ್ಡ್ ಅರ್ನ್ ಮನಿನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ 1ಕ್ಕೆ 10 ಸರಿ ನೀವು ಯೋಚನೆ ಮಾಡ್ಕೊಳ್ಬೇಕು. ಈ ಬಿಸ್ನೆಸ್ ಹೇಗೆ, ಎಷ್ಟು ಈಸಿಯಾಗಿ ಹಣ ಮಾಡ್ಬೋದು, ಎಷ್ಟು ಈಸಿಯಾಗಿ ಹಣ ಕಳಿಬೋದು, 2 ಪಾಯಿಂಟ್ ಗೊತ್ತಿದ್ರೆ ಮುಂದೆ ಹೋಗ್ಬೇಕು. ಅದರ್ವೈಸ್ ಈ ವಿಡಿಯೋನ ನೋಡಿದ್ರು ಯಾವ್ದು ಆಕ್ಷನ್ ತಗೊಳ್ಬೇಡಿ ಅಂತ ಹೇಳ್ತಾ, ಇನ್ನು ಸ್ಟಾಕ್ಸ್ ಬಗ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕೆಲವೊಂದು ಸ್ಟಾಕ್ ನ ನಾವು ಶಾರ್ಟ್ ಲಿಸ್ಟ್ ಮಾಡಿದೀವಿ. ಮಾರ್ಕೆಟ್ ಅಲ್ಲಿ ಸುಮಾರು 200 ಕಂಪನೀಸ್ ಇರ್ಬೋದು, 200 ಕಂಪನೀಸ್ ಇರ್ಬೋದು, ಆದ್ರೆ ಎಲ್ಲಾದ್ರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಈಗ ಲಾಸ್ಟ್ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ, HDFC, SBI, ಕರೆಕ್ಟಾ, ಆ ರೀತಿ ಕೆಲವೊಂದು ಸ್ಟಾಕ್ ನ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಅದೇ ರೀತಿ ನಾವು ಇವತ್ತು ಮಾರ್ಕೆಟ್ ಅಲ್ಲಿ ಪರ್ಸಿಸ್ಟೆನ್ಸ್, ರಿಲಯನ್ಸ್ ಹಾಗೆ ಅಡಾನಿ ಎಂಟರ್ಪ್ರೈಸಸ್ ಈ ಕಂಪನೀಸ್ ನ ನಾವು ಟೈಮ್ ನ ಇಲ್ಲಿ ಮೆನ್ಷನ್ ಮಾಡಿದೀವಿ. ನೀವು ನೋಡಬಹುದು ಟೈಮ್ ನ. ಪರ್ಸಿಸ್ಟೆನ್ಸ್ 10:50 AM ಆಯ್ತು ಅಂದ್ರೆ ಇನ್ನು ಮಾರ್ಕೆಟ್ ಅಲ್ಲಿ ರಿಲಯನ್ಸ್ ಕಂಪನಿಗೆ 9:15, ಇನ್ನು ಅಡಾನಿಗೆ 12:10. ಈಗ ಪ್ರತಿಯೊಬ್ಬರಲ್ಲಿ ಒಂದ್ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ, ಸರ್ ಟೈಮ್ ಕೊಟ್ರಿ ಏನೋ ಒಂದು ಮರ್ತೋಗಿದ್ದೀರಲ್ವಾ? ಎಕ್ಸಾಕ್ಟ್ ನಾನು ಮರ್ತೋಗಿಲ್ಲ, ನೀವ್ ಏನ್ ಕೇಳ್ತಾ ಇದೀರಿ ಅಂತ ನನ್ಗೆ ಅರ್ಥ ಆಯ್ತು. ಸರ್ ಮಾರ್ಕೆಟ್ ಅಲ್ಲಿ ಟೈಮ್ ಕೊಟ್ರಿ ನೀವು, ಆದ್ರೆ ಲೆವೆಲ್ಸ್ ಯಾವಾಗ ಕೊಡ್ತೀರಾ? ಎಸ್ ನೋಡಿ, ಯೂಶುವಲ್ ಆಗಿ ಮಾರ್ಕೆಟ್ ಅಲ್ಲಿ ಬಿಫೋರ್ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಲೆವೆಲ್ಸ್ ನ ಶೇರ್ ಮಾಡಿರ್ತೀವಿ ನಮ್ಮ ಸ್ಟೂಡೆಂಟ್ ಮತ್ತೆ ನಮ್ಮ ಫಾಲೋವರ್ಸ್ಗೆ. ಹಾಗಾಗಿ ಯಾರಿಗೆಲ್ಲ ಟೈಮ್ ಸಿಕ್ಕಿದೆ, ಏನ್ ಲೆವೆಲ್ಸ್ ಇರ್ಬೋದು, ಇವತ್ತು HDFC ನೋಡ್ರೆ ಆಸ್ ಪರ್ ಲೆವೆಲ್ ಪರ್ಫೆಕ್ಟ್ ಆಗಿ ವರ್ಕ್ ಆಗಿರುತ್ತೆ. ACC, SBI ನೀವು ನೋಡ್ಬೋದು. ಹಾಗಾಗಿ ಲೆವೆಲ್ಸ್ ಎಲ್ಲಿ ಸಿಗುತ್ತೆ, ಯಾವ ರೀತಿ ನಾವು ಅನಾಲಿಸಿಸ್ ಮಾಡ್ಬೇಕಂತ ತಿಳ್ಕೊಳ್ಬೇಕಂತಾರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ನ ಕೊಟ್ಟಿದ್ದೀನಿ. ಅದ್ರ ಮುಖಾಂತರ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಲೈವ್ ಮಾರ್ಕೆಟ್ ಏನಾಗ್ತಾ ಇದೆ, ಪರ್ಸಿಸ್ಟೆನ್ಸ್ ಗೆ ಯಾವ್ದು ನೆಕ್ಸ್ಟ್ ಲೆವೆಲ್ ಇದೆ, ಎಲ್ಲಿ ಟ್ರೆಂಡ್ ಚೇಂಜ್ ಪಾಯಿಂಟ್ ಇದೆ, ಎಷ್ಟು ಗಂಟೆಗೆ ಏನಾಗುತ್ತೆ, ಲೈವ್ ಅಲ್ಲಿ ಮಾರ್ಕೆಟ್ ನ ಹೆಂಗ್ ಡಿಸಿಷನ್ ಮಾಡಬೇಕು, ಈ ಎಲ್ಲಾ ಪಾಯಿಂಟ್ ನ ನೀವು ಅಲ್ಲಿ ತಿಳ್ಕೊಳಕಾಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡೋದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾರ್ಕೆಟ್ ಅಲ್ಲಿ August 6 ಏನಾಯ್ತು ಅನ್ನೋದ್ರ ಬಗ್ಗೆ ನಾಳೆ ಒಂದು ಓವರ್ ವ್ಯೂ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಟ್ರೇಡಿಂಗ್, ಹ್ಯಾಪಿ ಡೇ.